ಓಕೆ. ಬಿಗ್ ಬಾಸ್ ಅಲ್ಲಿ ಶಿಶಿರ್ ಅವ್ರಿಗೆ ತುಂಬಾ ಒಂದು ಕಷ್ಟ ಆಗಿರುವಂತ ಮೂಮೆಂಟ್ ಯಾವುದು? ಹಾಗೇನೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದು ಅಂತ? ಆ ತುಂಬಾ ಕಷ್ಟ ಆಗಿದ್ದ ಮೂಮೆಂಟು ನನ್ನ ಪ್ರಕಾರ ನಾನು ಒಂದ್ ಸ್ವಲ್ಪ ತಾಳ್ಮೆ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದಂತ ಮೂಮೆಂಟ್ ಮಂಜಣ್ಣ ನನ್ನ ಸಿಂಹಾಸನದಿಂದ ಎತ್ತಿ ನೆಲಕ್ಕೆ ಒಗ್ದಿದ್ದು. ಆ ಮೂಮೆಂಟ್ ಅಲ್ಲಿ ನಾನಾಗಿರ್ಲಿಲ್ಲ. ಅಲ್ಲೂ ನಾನು ತುಂಬಾ ಕಂಟ್ರೋಲ್ ಮಾಡಿದ್ದು. ಯಾಕೆ ಅಂದ್ರೆ ಇದು ನೀನಲ್ಲ ಶಿಶಿರ್ ಅಂತಾನೆ ಕಂಟ್ರೋಲ್ ಮಾಡಿದ್ದು. ಇದಕ್ಕೆ ಉತ್ತರ ಕೊಡೋ ಸಮಯ ಬರುತ್ತೆ, ಅವಾಗ ಉತ್ತರ ಕೊಡ್ಬೇಕು ಅಂದ್ಬಿಟ್ಟೆ ಕೈ ಹಿಂದೆ ಕಟ್ಟಿ ತುಂಬಾ ಅದುಮ್ಕೊಂಡು ಹಿಂಗ್ ಇಟ್ಕೊಂಡಿದ್ದೆ ನಾನು. ಇಲ್ಲಾಂದ್ರೆ ನನ್ನ ಕೈ ಮುಂದೆ ಬಂದಿದ್ರೆ ಬೇರೆ ಆಗೋಗಿರೋದು ಅನ್ನೋ ಕಾರಣಕ್ಕೆ ಅದುಮ್ಕೊಂಡು ಇಟ್ಕೊಂಡು ಫೇಸ್ಗೆ ಹಿಂಗ್ ಹೋಗಿ ನಿಂತಿದ್ದು ನಾನು. ಏನೇ ಮಾಡಿದ್ರು ನಾನು ಅಲ್ಲಾಡಲ್ಲ ಅಂತ ತೋರ್ಸಕ್ಕೆ ನಿಂತಿದ್ದು. ಅದಾದ್ಮೇಲೆ ಬಂದು ಮಂಜಣ್ಣ ಹಂಗ್ ಮಾಡ್ಬಾರ್ದಿತ್ತು, ಹಿಂಗ್ ಮಾಡ್ಬಾರ್ದಿತ್ತು, ಅದ್ ನಾನು ರಾಜನ್ಗೋಸ್ಕರ ಮಾಡಿದ್ದು ಅದು ಇದು ಅಂತ ಅವ್ರು ಜಸ್ಟಿಫೈ ಮಾಡ್ಕೊಂಡ್ರು ಬಿಟ್ಟಾಕಿ. ಬಟ್ ನನಗೆ ವೇದಿಕೆ ಸಿಕ್ಕಿದ್ ನಾಮಿನೇಷನ್. ನೀನ್ ಮಾಡಿದ್ ನಂಗೆ ಇಷ್ಟ ಆಗ್ಲಿ, ನೀನ್ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಬೆನ್ನಕ್ ಚೂರಿ ಹಾಕಿದ್ದೆ. ಸೊ ಅದು ದಟ್ ವಾಸ್ ಅ ವೆರಿ ಬ್ಯಾಡ್ ಮೂಮೆಂಟ್ ನನ್ಗೆ ಆ ಮನೇಲಿ. ಅಂಡ್ ಇನ್ನೊಂದು ಬ್ಯಾಡ್ ಮೂಮೆಂಟ್ ಅಂದ್ರೆ ಚೈತ್ರ ಟ್ರಂಪ್ ಕಾರ್ಡ್ ತಗೊಂಡಿದ್ ಮೂಮೆಂಟ್. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಡ್ ತುಂಬಾ ಬ್ಯಾಕ್ ಸ್ಟಾಪ್ ಮಾಡ್ದಂಗೆ ಆಯ್ತು ನನಗದು. ಆ ಮೂಮೆಂಟ್ ನ ಜೀರ್ಣಿಸ್ಕೊಳಕ್ಕೆ ತುಂಬಾ ಕಷ್ಟ ಆಗಿತ್ತು. ಅಂಡ್ ತುಂಬಾ ಖುಷಿ ವಿಚಾರನೂ ಅದೇ ವಾರ ಆಗಿತ್ತು ನನಗೆ. ಯಾಕಂದ್ರೆ ಟೇಬಲ್ ಬಾಟಮ್ ಅಲ್ಲಿ ಇದ್ದವರು ಮನೆಯವರಲ್ಲಿ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಮೋಟಿವೇಟ್ ಮಾಡಿ ನೀನ್ ಆಡ್ಲೇಬೇಕು, ಬಂದಿರೋ ಉದ್ದೇಶ ಏನು ಅಂತ ಅರ್ಥ ಮಾಡಿಸಿದಾಗ ಮತ್ತೆ ಹೋಗಿ ಅಲ್ಲೊಂದು ಪರ್ಫಾರ್ಮೆನ್ಸ್ ಕೊಟ್ಟು ಮತ್ತೆ ಟಾಪ್ 3 ಬರೋದಿದೆಯಲ್ಲ, ದಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ನನಗೋಸ್ಕರ. ಸೊ ಅದು ತುಂಬಾ ಖುಷಿ ಪಟ್ಟಂತ ಮೂಮೆಂಟ್. ನನ್ನ ಕ್ಯಾಪ್ಟನ್ಸಿ ವಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.